ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು, ಪುರುಷರ ಸೆಬರ್, ಮಹಿಳೆಯರ ಸೆಬರ್, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫಾಯಿಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫಾಯಿಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ಕ್ವಾಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ.